ಎಲ್ಲರೂ ಹೊಡಿಬಡಿ ಸಿನಿಮಾಗಳು ಮಾಡ್ತಿದ್ರೆ ನಾನು ಅದನ್ನೇ ಮಾಡಿದ್ರೆ ಎಲ್ಲರ ಮಧ್ಯೆ ನಾನು ಒಬ್ಬ ಕಳೆದೋಗ್ಬಿಡ್ತೀನಿ. ಆ ಥರ ಕಳೆದೋಗ್ಬಾರ್ದು ಒಂದು. ಮತ್ತು ಆಡಿಯನ್ಸಿಗೆ ನಾನು ಸಪ್ರೇಟಾಗಿ ಏನು ಕೊಡ್ತಿದ್ದೀನಿ, ಎಲ್ಲರೂ ಮಾಡೋದನ್ನೇ ನಾವು ಮಾಡಿದ್ರೆ ಅಲ್ಲಿಗೆ 10ರಲ್ಲೊಬ್ಬ ಅಥವಾ 10ರಲ್ಲೊಂದು ಸಿನಿಮಾ, 10ರಲ್ಲೊಂದು ಜಾನರ್ ಆಗೋಗುತ್ತೆ. ಸೊ ಯಾರಿಗೋ ಒಂದೇ ಜಾನರ್ ನೋಡಿ ಒಂದಷ್ಟು ಜನಕ್ಕೆ ಬೇಜಾರಾಗಿರುತ್ತೆ. ಸೊ ಅದು ಹೇಳಿದ್ನಲ್ಲ, ಈಗ ಸೆಕೆಗಾಲನೇ ನಿಮಗೆ ಇಡೀ ವರ್ಷ ಇದ್ಬಿಟ್ರೆ ಬೇಜಾರಾಗ್ಬಿಟ್ಟು ತಡ್ಕೊಳಕ್ಕಾಗಲ್ಲ. ನಿಮಗೆ 3 ತಿಂಗಳಿದ್ರೆ ಸಾಕು, ಅಷ್ಟೇ ತಡ್ಕೊಳಕ್ಕಾಗುತ್ತೆ. ಆಮೇಲೆ ನಮಗೆ ಬೇರೆ ವೆದರ್ ಚೇಂಜ್ ಆಗಲೇಬೇಕು. ಸೊ ಅದಕ್ಕೆ ನಾನು ಎಲ್ಲರೂ ಹೊಡಿಬಡಿ ಆ ಜಾನರ್ ವೈಲೆನ್ಸಿಗೆ ಹೋಗ್ತಿದ್ರೆ ನಾನು ಈ ಜಾನರ್ಗೆ ಹೋಗೋಣ ಅಂತ. ಬಿಕಾಸ್ ಈಗ ಎಲ್ಲರೂ ಈ ಜಾನರ್ ಬಂದು ನಾನು ವೈಲೆನ್ಸ್ಗೆ ಹೋಗ್ತೀನಿ, ಹಂಗೆ ಮಾಡ್ತೀನಿ. ಬಿಕಾಸ್ ಆವಾಗ ಅಟ್ಲೀಸ್ಟ್ ಯು ಕ್ಯಾನ್ ಡೂ ಸಮಥಿಂಗ್. ಯಾರಿಗೋ ಒಬ್ಬರಿಗೆ ಚೇಂಜ್ ಅನ್ನೋದಕ್ಕಿಂತ ಯಾರಿಗೂ ತುಂಬ ಓವರ್ ಅದನ್ನೇ ಹಾಕ್ಬಾರ್ದಲ್ಲ. ಅಂದರೆ ತುಂಬ ಅಮೃತನ ಅತಿ ಆದರೆ ವಿಷ ಆಗುತ್ತೆ ಹಾಗೆ ತುಂಬಾನೇ ಒಂದನ್ನೇ ಹೇಳಬಾರ್ದು. ಈಗ ನಾನು ಡೈಲಿ ಇದೇ ಥರ ಬಟ್ಟೆ ಹಾಕೊಂಬಂದ್ರೆ ಅಥವಾ ಡೈಲಿ ನಾವು ಚಿತ್ರಾನ್ನ ತಿಂದರೆ ಚಿತ್ರಾನ್ನಕ್ಕೆ ಬೆಲೆ ಹೊಟ್ಟೋಗುತ್ತೆ. ಅಥವಾ ಡೈಲಿ ಚಿಕನ್ ಬೇರೆ ಸ್ಪೆಷಲ್ ಅನ್ನೋದು ಒಂದು ಸಪ್ರೇಟ್ ಆಗಿರಬೇಕು. ಎಸ್ ಹೌದು.